ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇಂಟ್ರೊಡಕ್ಷನ್ ಏನು ಬೇಡ, ಟಾಪಿಕ್ ಒಳಗಡೆ ಡೈರೆಕ್ಟಾಗಿ ಹೊರಟೋಗ್ತೀನಿ. ಸುದೀಪ್ ಸರ್ ಅವರು ಈ ಒಂದು ವಾರದ ಕತೆ ಕಿಚನ್ ಜೊತೆ ಎಪಿಸೋಡ್ ಏನಿದೆಯೋ ಈ ಒಂದು ಎಪಿಸೋಡಲ್ಲಿ ಅಶ್ವಿನಿ ಮೇಡಮ್ಗೆ ಒಂದು ಸ್ವಲ್ಪ ಕ್ಲಾಸ್ ತಗೊಂಡಿದ್ದಾರೆ. ರೀಸನ್ ಏನು ಅಂತ ಹೇಳಿದ್ರೆ, ಈ ವಾರದಲ್ಲಿ ನಡೆದಿರುವಂತಹ ಒಂದು ನಾಮಿನೇಷನ್ ಟಾಸ್ಕ್ ಅಂತ ಏನಿದೆ ಅದರಲ್ಲಿ ಫೈನಲ್ ಟಾಸ್ಕ್ ಇತ್ತಲ್ವಾ, ಡ್ರಮ್ಮನಿಂದ ಡೀನ ಸೇವ್ ಮಾಡ್ಕೊಬೇಕು. ಆ ಒಂದು ಟಾಸ್ಕಲ್ಲಿ ಅಶ್ವಿನಿ ಅವ್ರಿಗೆ ಮತ್ತು ಕಾವ್ಯ ಅವ್ರಿಗೆ ಸಿಕ್ಕಾಪಟ್ಟೆ ಒಂಚೂರು ಗಲಾಟೆ ಆಗುತ್ತೆ. ಸೊ ಆ ಒಂದು ವಾಗ್ವಾದದಲ್ಲಿ ಕಾವ್ಯ ಅವ್ರು ಇಟ್ಕೊಂಡು ಹೋಗಮ್ಮ ಅಂತಾರೆ. ಸೊ ಅದು ಹಳ್ಳಿ ಕಡೆ ಬಳಕೆ ಮಾಡುವಂಥ ಒಂದು ಸಾಮಾನ್ಯವಾದ ಪದ, ಯಾವುದೇ ರೀತಿ ಕೆಟ್ಟ ಪದ ಅಲ್ಲ. ಬಟ್ ಅಶ್ವಿನಿ ಅವರು ಅದನ್ನು ಬೇರೆ ರೀತಿ ಅರ್ಥ ಮಾಡಿಕೊಂಡು ನಿಮ್ಮಮ್ಮನಿಗೆ ಹೇಳು ಅವರಮ್ಮನಿಗೆ ಹೇಳು ಅನ್ನೋ ರೀತಿ ಮಾತಾಡ್ತಾರೆ. ಸೊ ಮತ್ತು ಕಾವ್ಯ ಅವರು ನಮ್ಮಮ್ಮನ ಬಗ್ಗೆ ಮಾತಾಡೋ ಯೋಗ್ಯತೆ ನಿಂಗಿಲ್ಲ ಅಂತ ಹೇಳ್ಬಿಟ್ಟು ಅವರು ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಮತ್ತು ಗೆಟ್ ಲಾಸ್ಟ್ ಅಂತ ಲಾಸ್ಟಲ್ಲೇ ಗೆಟ್ ಲಾಸ್ಟ್ ಅಂತ ಹೇಳ್ತಾರೆ. ಈ ಒಂದು ವರ್ಡು ಇದಕ್ಕೂ ಮುಂಚೆ ತುಂಬ ಸಲ ಯೂಸ್ ಮಾಡಿರ್ತಾರೆ. ಬಟ್ ಇವಾಗ ಸುದೀಪ್ ಸರ್ ಅವರು ಅಶ್ವಿನಿ ಮೇಡಮ್ಗೆ ಏನು ಕ್ಲಾಸ್ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ, ಸರಿ ನಿಮ್ಮ ಪ್ರಕಾರ ಹೋಗಮ್ಮ ಅನ್ನೋದು ಹೇಳೋದು ಒಂದು ಕೆಟ್ಟ ಪದ ಅಂದ್ಕೊಳ್ಳೋಣ. ಸೊ ನೀವು ಅದಾದಮೇಲೆ ಅವರಮ್ಮನಿಗೆ ಅಂದ್ರಲ್ಲ, ಸೊ ಅವರಮ್ಮ ಕೊಡೋನು ಒಬ್ಬ ಅಮ್ಮನೇ ಅಲ್ವಾ. ಸೊ ನೀವು ಮಾಡಿದ್ದೇನು ಅದು ತಪ್ಪಲ್ವಾ ಅಂತ ಹೇಳ್ಬಿಟ್ಟು ಆ ರೀತಿ ಒಂದು ವೇಲ್ ಹೋಗ್ಬಿಟ್ಟು ಅವ್ರಿಗೆ ಬುದ್ಧಿವಾದ ಹೇಳೋದಕ್ಕೆ ಪ್ರಯತ್ನ ಪಟ್ಟರು. ಸುದೀಪ್ ಸರ್ ಎಷ್ಟೇ ಮಾತಾಡಿದ್ರು, ಒಂದು ಕೋಪದಲ್ಲಿ ಮಾತಾಡಿರ್ಬೋದು, ಒಂದು ಖುಷಿಯಲ್ಲಿ ಮಾತಾಡಿರ್ಬೋದು, ಅಶ್ವಿನಿ ಮೇಡಮ್ ಅಂತ ಬಂದಾಗ, ಒಂದು ವೀಕೆಂಡ್ ಎಪಿಸೋಡ್ ಅಂತ ಬಂದಾಗ ಅವ್ರ ಎಕ್ಸ್ಪ್ರೆಷನ್ಸೇ ಫುಲ್ ಚೇಂಜ್ ಆಗಿಬಿಡುತ್ತೆ. ಅವ್ರ ನಡವಳಿಕೆನೇ ವ್ಯಕ್ತಿತ್ವನೇ ಫುಲ್ ಚೇಂಜ್ ಆಗಿಬಿಡುತ್ತೆ. ಅವ್ರು ನಾವು ತುಂಬ ಸಲ ನೋಡಿದ್ದೀವಿ. ಇವತ್ತು ಕೂಡ ಅದೇ ಆಗಿದೆ ಆ್ಯಕ್ಚುಲಿ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತ ಹೇಳಿದ್ರೆ, ಸೀಕ್ರೆಟ್ ರೂಮಲ್ಲಿ ಇರುವಂತಹ ಧ್ರುವಂತ್ ಅವರು ಮತ್ತು ರಕ್ಷಿತ್ ಅವರು, ಸೊ ನಾನು ನಾಳೆ ಒಂದು ಎಪಿಸೋಡಲ್ಲಿ ಮನೆ ಒಳಗಡೆ ಬರ್ತಾರೆ ಅಂದ್ಕೊಂಡಿದ್ದೆ, ಮಧ್ಯಾಹ್ನ ಅದೇ ಹೇಳಿದ್ದೆ ಒಂದು ವೀಡಿಯೋದಲ್ಲಿ. ಬಟ್ ಏನು ಅಂತ ಹೇಳಿದ್ರೆ, ಇವಾಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಒಂದು ಶನಿವಾರ ಎಪಿಸೋಡ್ ಇದೆಯಲ್ವಾ, ಈ ಒಂದು ಎಪಿಸೋಡಲ್ಲಿ ಅವರು ಮನೆ ಒಳಗಡೆ ಹೋಗ್ತಿದ್ದಾರೆ. ಇವರಿಬ್ಬರು ಸೀಕ್ರೆಟ್ ರೂಮಿಂದ ಮನೆ ಒಳಗಡೆ ಹೋದ್ಮೇಲೆ ಮನೆಯಲ್ಲಿರುವಂತಹ ಮಾಳೋರು, ಗಿಲ್ಲಿಯವರು, ರಘುವರು ತುಂಬಾ ಖುಷಿಪಟ್ಟಿದ್ದಾರೆ. ಜೊತೆಗೆ ರಜತ್ ಅವರು ಕೂಡ. ರಕ್ಷಿತ್ ಅವರ ಎಂಟ್ರಿಯಿಂದ ಕೆಲವ್ರಿಗೆ ಅಂದರೆ ಮುಖದಲ್ಲಿ ಕಾಣಿಸ್ತಾ ಇಲ್ಲ, ಕೆಲವೊಂದು ಎಕ್ಸ್ಪ್ರೆಷನ್ ನಾವು ಡೆಪ್ತಾಗಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ, ಎಲ್ಲ ಉರ್ಕೊಳೋ ರೀತಿ ಕಾಣಿಸ್ತಿತ್ತು. ಮತ್ತು ಇನ್ನೊಂದು ಬೇಜಾರಾಗೋ ವಿಚಾರ ಏನು ಅಂತ ಹೇಳಿದ್ರೆ, ಧ್ರುವಂತ್ ಅವರು ಒಳಗಡೆ ಬಂದಿದ ತಕ್ಷಣ ಇಷ್ಟು ಎಕ್ಸೈಟ್ಮೆಂಟ್ ಆಗಿದ್ದು, ಸೊ ಅಂದರೆ ಖುಷಿಯಿಂದ ವ್ಯಕ್ತಪಡಿಸ್ಕೊಂಡಿದ್ದು ಅಶ್ವಿನಿ ಮೇಡಮ್ ಅವರು ಮಾತ್ರ. ಸೊ ಇನ್ಯಾರೂ ಜಸ್ಟ್ ಡಿಪ್ಲೊಮ್ಯಾಟಿಕ್ಕಾಗಿ ಮಾತಾಡಿದ್ರು ಬಿಟ್ಟರೆ ಬೇರೆಯವ್ರು ಯಾರು ಅಷ್ಟು ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿಲ್ಲ. ಆ್ಯಕ್ಚುಲಿ ಹೋಗೋವಾಗೂ ಹಂಗೆ ಇತ್ತು, ಇವಾಗಲೂ ಹಂಗೆ ಇದೆ ಅವ್ರ ಮೇಲೆ ಒಂದು ಒಪಿನಿಯನ್. ಎಲ್ಲೂ ಶಾಕ್ ಆಗಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ. ಮತ್ತೆ ಧ್ರುವಂತ್ ಅವ್ರು ಹೇಗೆ ಬಂದ್ರಪ್ಪ ಮನೆ ಒಳಗಡೆ ಅಂತ ಹೇಳ್ಬಿಟ್ಟು. ಮತ್ತೆ ಆವಾಗಲೇ ಒಂದು ವೀಡಿಯೋದಲ್ಲಿ ಕೆಳಗಡೆ ಕೇಳಿದ್ರು ಕಾಮೆಂಟಲ್ಲಿ ಗಿಲ್ಲಿಯವ್ರ ಬಗ್ಗೆ ಏನು ಮಾತಾಡಿದ್ದಾರೆ ಅಂತ. ಆ್ಯಕ್ಚುಲಿ ಆ ಒಂದು ಸೀಕ್ರೆಟ್ ರೂಮ್ನ ಟಾಪಿಕ್ ಮುಗಿದ ಮೇಲೆ ಡೈರೆಕ್ಟಾಗಿ ಮನೆ ಒಳಗಡೆ ಹೋಗ್ತಾರೆ. ಮನೆ ಒಳಗಡೆ ಹೋದ್ಮೇಲೆ ಸೊ ಸೆಕೆಂಡ್ ಪರ್ಸನ್ ಮಾತಾಡೋದು ಗಿಲ್ಲಿಯವ್ರನ್ನ ಅವ್ರ ಜೊತೆಗೆ ತುಂಬಾ ಒಂದು ಕಾಮಿಕ್ ವೇಲಿ ಸ್ಟಾರ್ಟ್ ಮಾಡ್ತಾರೆ. ಹೋದ ವಾರ ಕೂಡ ಹಂಗೆ ಸ್ಟಾರ್ಟ್ ಆಗಿತ್ತು, ಈ ವಾರ ಕೂಡ ಅದೇ ರೀತಿ ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಆಗಲೇ ಮಾಡಿರುವಂತಹ ಒಂದು ವಿಡಿಯೋ ಕೆಳಗಡೆ ತುಂಬ ಜನ ಕಮೆಂಟ್ ಮಾಡಿದ್ರು, ಗಿಲ್ಲಿಯವ್ರ ಬಗ್ಗೆ ಸುದೀಪ್ ಸರ್ ಏನು ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಗಿಲ್ಲಿ ಅಭಿಮಾನಿಗಳಿಗೆ ನಾನು ಒಂದು ವಿಚಾರ ಹೇಳ್ತೀನಿ, ತುಂಬ ಖುಷಿ ಪಡ್ತೀರಾ. ಸುದೀಪ್ ಸರ್ ಅವರು ಒಂದು ಪರ್ಟಿಕ್ಯುಲರ್ ವಿಚಾರದಲ್ಲಿ ಗಿಲ್ಲಿಯವ್ರನ್ನ ತುಂಬಾ ಹೋಗ್ಲಿದ್ದಾರೆ. ಅದು ಯಾವ ವಿಚಾರಕ್ಕೆ ಹೋಗ್ಲಿಕ್ಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ಬಿಟ್ರೆ ಆ ಒಂದು ಎಕ್ಸೈಟ್ಮೆಂಟ್ ಮಿಸ್ ಆಗಿಬಿಡುತ್ತೆ ಖಂಡಿತ. ಸೊ ನಾನು ಹೇಳೋದಕ್ಕಿಂತ ಡೈರೆಕ್ಟಾಗಿ ಇವತ್ತೊಂದು ಎಪಿಸೋಡಲ್ಲಿ ಟೆಲಿಕಾಸ್ಟ್ ಆಗುತ್ತೆ, ದಯವಿಟ್ಟು ಅಲ್ಲೇ ನೋಡಿ ತುಂಬ ಸಂಭ್ರಮ ಪಡ್ತೀರಾ ಗಿಲ್ಲಿ ಅಭಿಮಾನಿಗಳು ಯಾರೆಲ್ಲ ಇದ್ರು ಅಂತ ಹೇಳ್ಬಿಟ್ಟು. ಸೊ ಇದು ಈ ಎಪಿಸೋಡಲ್ಲಿ ನನಗೆ ಸಿಕ್ಕಿರುವಂತಹ ಒಂದು ಮಾಹಿತಿಗಳು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ಎಪಿಸೋಡ್ಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಕುತೂಹಲ ವಿಚಾರಗಳ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 100 ಲೈಕ್ಸ್ನ ಈ ವಿಡಿಯೋನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.